ನಮ್ಮವ್ರ ಬಗ್ಗೆ ನಮ್ಮ ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥದ್ದು, ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಅವಹೇಳನಕಾರಿ ವಿಷಯಗಳನ್ನ ಮಾತಾಡ್ತಕ್ಕಂಥದ್ದು ನಮ್ಮೆಲ್ಲರ ಭಾವನೆಗೆ ಧಕ್ಕೆ ಬಂದಿದೆ ಅಂತಕ್ಕಂಥದ್ದು ನಾನು ಪ್ರಾಮಾಣಿಕವಾಗಿ ನಾನು ಒಪ್ಕೊಳ್ತೇನೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಾನು ಕೇಳ್ತೇನೆ, ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ನಾನು ಶಾಸಕ, BY ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿದ್ದು ನಿಮಗೆ ಸಮಾಧಾನ ಇಲ್ಲ, ಒಪ್ತೇನೆ ನಾನು. ನೀವು ಸುಮಾರು 27 ವರ್ಷದ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಕ್ಯಾಬಿನೆಟ್ ನಲ್ಲಿ ತಾವು ಸಚಿವರಾಗಿದ್ದರೆ ಅವ್ರು ನಿಮ್ಮ ವಯಸ್ಸು 40 ಇರಲಿಲ್ಲ. ಇಡೀ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಖುಷಿಯಿಂದ ಕುಡಿದಿದ್ದೀವಿ, ನಮ್ಮವರೊಬ್ಬರು ಸಚಿವರಾಗಿರ ಅಂತ ಹೇಳಿ. ನೀವೇ ಕೊಟ್ಟಿ ಕಿಚ್ಚಿ ಪಡಬೇಕೀಗ. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದರು. ಅದ್ರ ಜೊತೆಗೆ ಇಲ್ಲೇ ನಮ್ಮ ಪಕ್ಕದ ತೆಲಂಗಾಣದಲ್ಲಿ 52-53 ವರ್ಷಕ್ಕೆ ರೇವಂತ್ ರೆಡ್ಡಿ ಅವರು ರಾಜ್ಯದ ಮುಖ್ಯಮಂತ್ರಿ ಯಾಕಾಗರು. ಪಕ್ಷ ಯಾರ ಬಲ್ ಕ್ವಾಲಿಟಿ ಇದೆನೋ, ಎಲ್ಲರಿಗೆ ತಗೊಂಡು ಹೋಗ್ತಕ್ಕಂಥ ಕೆಪಾಸಿಟಿ ಯಾರ ಬಲ್ ಇದೆನೋ ಅಂಥವ್ರಿಗೆ ಪಕ್ಷ ಗುರುತು ಮಾಡಿ ರಾಜ್ಯದ ಅಧ್ಯಕ್ಷ ಮಾಡಿದೆ ವಿನ ನಾವ್ಯಾರು BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಮಾಡಿ ಅಂತ ಹೇಳಿ ನಾವು ಅರ್ಜಿ ಹಿಡ್ಕೊಂಡು ದಿಲ್ಲಿಗೆ ನಾವು ಯಾರು ಹೋಗಿಲ್ಲ. ಈ ವಿಷಯ ಬಸವನಗೌಡ ಪಾಟೀಲ್ ಯತ್ನಾಳ್ ನಾನು ತಿಳಿಸಕ್ಕೆ ಇಷ್ಟಪಡ್ತೇನೆ. ಇದ್ರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕಳೆದ ಅಧಿವೇಶನದಲ್ಲಿ ಮಾತನಾಡ್ತಕ್ಕಂಥ ಸಮಯದೊಳಗೆ ನಮ್ಮ ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥದ್ದು, ನಮ್ಮ ಪಕ್ಷಕ್ಕೆ ಹಾನಿ ಆಗ್ತಕ್ಕಂಥದ್ದು, ನೇರವಾಗಿ ಮಾತಾಡ್ತಕ್ಕಂಥ ಸಮಯದೊಳಗೆ ನಾನು ಅಧಿವೇಶನದೊಳಗೆ ಎದ್ದು ವಿರೋಧ ಮಾಡಿ, ನಾನು ಮಾಧ್ಯಮದಿಂದರಲ್ಲ, ನಾನು ಅಧಿವೇಶನದೊಳಗೆ ಎದ್ದು ನಾನು ವಿರೋಧ ಮಾಡೀನಿ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ತಾವು ಹಿರಿಯರಿದ್ದೀರಿ, ನಮ್ಮ ಗೌರವದ ಈ ನಿಮ್ಮ ಮಾತುಗಳು ಒಪ್ಕೊಳ್ಳಲ್ಲ. ನಾವು ನಿಮ್ಮ ಈ ಬೇಕಾಬಿಟ್ಟಿ ಮಾತುಗಳು, ಜವಾಬ್ದಾರಿ ಇಲ್ಲದ ಹೇಳಿಕೆಗಳು ನಾವು ಯಾರು ಒಪ್ಕೊಳ್ಳಲ್ಲ. ಭಾರತೀಯ ಜನತಾ ಪಾರ್ಟಿ ಏನಂತಕ್ಕಂಥದ್ದು, ಕಾಂಗ್ರೆಸ್ ಏನಂತಕ್ಕಂಥದ್ದು ಇಡೀ ರಾಜ್ಯದ ಜನರಿಗೆ ಗೊತ್ತದ. ಅದ್ರ ಜೊತೆಗೆ BY ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾದ ಮೇಲೆ ಏನು ಇಡೀ ರಾಜ್ಯದೊಳಗೆ ನಾವು ಮತ್ತೆ ಗೆದ್ದು ಸರ್ಕಾರ ಬರ್ತಕ್ಕಂಥ ಹುಮ್ಮಸ್ಸಿನಲ್ಲಿ ನಾವಿದ್ದೀವಿ. ಸುಣ್ಣ ಆದೀವಿ ನಾವು. ಸುಮಾರು 130 ಸೀಟ್ ಬರ್ತಾವಂತಕ್ಕಂಥವ್ರು 66 ಬಂದೀವಿ ನಾವು. ಇನ್ನು ಪರಿಸ್ಥಿತಿ ಮುಂದೆ ಹೆಂಗಂತಕ್ಕಂಥದ್ದು ಇತ್ತು. ಅಂತ ಸಮಯದೊಳಗ ಒಬ್ಬ ಕ್ರಿಯಾಶೀಲ ವ್ಯಕ್ತಿ, ಇಡೀ ರಾಜ್ಯ ತುಂಬಾ ಓಡಾಡಿ ಮತ್ತೆ ಪಕ್ಷವನ್ನ ಗಟ್ಟಿಗೊಳಿಸಬಲ್ಲ ಬಲಿಷ್ಠ ವ್ಯಕ್ತಿ ಅಂತ ಹೇಳಿ BY ವಿಜಯೇಂದ್ರರಿಗೆ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರಾಗಿ ಮಾಡಿದ್ರು. ಇಡೀ ರಾಜ್ಯದ ಎಲ್ಲ ಯುವಕರಲ್ಲಿ, ಎಲ್ಲ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಹೊಸ ಜೋಶ್ ಬಂತು. ಮತ್ತು ನಾವು ಮುಂದೆ ಇವತ್ತು ಹೋದ್ರೂ ಹೋಯ್ತು, ಮುಂದೊಂದು ದಿವಸ ನಾವು ಸರ್ಕಾರ ತರ್ತೀವಿ ಅಂತಕ್ಕಂಥದ್ದು ಎಲ್ಲರ ಭರವಸೆಯೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಇಡೀ ರಾಜ್ಯದೊಳಗ ಯಾವ ರೀತಿ ಹಾಲು ಉಕ್ಕಿ ಬರ್ತದೋ ಅದೇ ರೀತಿ ನಮ್ಮ ಪಕ್ಷ ಉಕ್ಕಿ ಬರ್ತಕ್ಕಂಥ ಕೆಲಸ, ಸಾವಿರಾರು ಕಿಲೋಮೀಟರ್ ಓಡಾಟ ಮಾಡಿ ಪಕ್ಷ ಕಟ್ತಕ್ಕಂಥ ಕೆಲಸ BY ವಿಜಯೇಂದ್ರ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರ ಜೊತೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ತೀವಿ, ಅವ್ರ ಬೆಂಬಲಕ್ಕೆ ನಾವಿದ್ದೀವಿ. ಅದಕ್ಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ತಾವು ಮುಂದಾದರೂ ಸುಧಾರಣೆ ಆಗಬೇಕು, ನಮ್ಮ ಎಲ್ಲರ ಜೊತೆ ತಾವು ಕೂಡಬೇಕು. ನಮಗೆ ಯಾರು ಕೇರ್ಲೆಸ್ ಮಾಡ್ತಾರೋ, ನಮಗೆ ಯಾರು ಪರಿಗಣನೆ ತಗೊಳ್ಳಲ್ಲ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಎಲ್ಲ ಕಡೆ ಹೇಳ್ತಾರೆ. BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಮೂಲಕ ಬೆಳಗಾವಿನಲ್ಲಿ ಒಂದು ಗೆಟ್ ಟುಗೆದರ್ ಕರೆದರು ಎಲ್ಲರಿಗೆ. ಇಲ್ಲೇ ಸಾಕ್ಷಿಯಾದ ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್ ಕೇಳ್ರಿ, ನೀವು ಮೂವರು ಹೋರಪ್ಪ ಹಿರಿಯರ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸ್ವಲ್ಪ ಬೇಜಾರು ಮಾಡ್ಕೊಂಡ್ರೆ ಅವ್ರಿಗೆ ಕರೀರಿ ಗೆಟ್ ಟುಗೆದರ್ಕ, ನನಗೆ ಬಂದು ಆಶೀರ್ವಾದ ಮಾಡಲಿ ಅಂತ ಹೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕರೆ ಕೊಟ್ಟಿದ್ದು ನಮ್ಮ ಮೂವರ ಮುಖಾಂತರ ನಾವು ಹೋಗಿದ್ದೀವಿ. ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ. ನಾವು ಏನ್ ತಪ್ಪು ಮಾಡ್ಲತ್ತಿದ್ದೇವೆ, ನಮ್ಮ ಶಾಸಕರು ಏನ್ ತಪ್ಪು ಮಾಡ್ಲತ್ತಾರ, ವಿಜಯೇಂದ್ರ ಅವ್ರು ಏನ್ ತಪ್ಪು ಮಾಡ್ಲತ್ತಾರ, ಅವ್ರು ಕಿವಿ ಹಿಡ್ತಕ್ಕಂಥ ಕೆಲಸ ತಾವು ಮಾಡಿ ಹಿರಿಯರಾಗಿದ್ದೆ. ನಾವು ನಿಮ್ಮ ವಿರೋಧಿಗಳಲ್ಲ. ಅದಕ್ಕಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ನಾವು ನಿಮ್ಮ ಭಾಗದವರೇ, ನೀವು ಉತ್ತರ ಕರ್ನಾಟಕದವರೇ, ನಾವು ಉತ್ತರ ಕರ್ನಾಟಕದವರೇ. ದಯಮಾಡಿ ಸಾಕಷ್ಟು ಜನ ಪಕ್ಷ ಇಲ್ಲಿ ತನ ಬರಬೇಕಾದ್ರೆ ಬರೀ ಬಸವನಗೌಡ ಪಾಟೀಲ್ ಯತ್ನಾಳ್, ಶರಣು ಸರಗರ್ ನಮ್ಮ ಇಷ್ಟರಲ್ಲಿಂದೇ ಬಂದಿಲ್ಲ. ಇದು ಲಾಲ್ ಕೃಷ್ಣ ಅಡ್ವಾಣಿ, ಸಾಕಷ್ಟು ಜನ, ಪ್ರಮೋದ್ ಮಹಾಜನ್, ಎಷ್ಟೋ ಜನ ಪಕ್ಷ ಸಲಕ್ ಹಗಲ ರಾತ್ರಿ ಓಡಾಡಿ, ಚಪ್ಪಲ್ ಇಲ್ಲೇ ಓಡಾಡಿ, ಸೈಕಲ್ ಮೇಲೆ ಓಡಾಡಿ, ಬಸ್ಸಿನಾಗ ಓಡಾಡಿ ಪಕ್ಷ ಇಲ್ಲಿ ತನಕ ಕಟ್ಟ್ಯಾರ. ಅವರೆಲ್ಲ ಮಣ್ಣಾಗ ಹೋಗ್ಯಾರ. ಅವ್ರ ಪರಿಶ್ರಮದ ಫಲವಾಗಿ ಇವತ್ತು ಪಕ್ಷ ಇಲ್ಲಿ ತನಕ ಬಂದದ. ನಾವು ಖುಷಿ ಪಡ್ತಕ್ಕಂಥ ಕೆಲಸ ಮಾಡಬೇಕು ವಿನ ಬಸವನಗೌಡ ಪಾಟೀಲ್ ಯತ್ನಾಳ್ರೆ ನಾವು ಹಾಳು ಮಾಡ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು. ನಿಮ್ಗೆ ವಿನಂತಿಯನ್ನು ಮಾಡ್ತೇನೆ, ನಮಗೆ ಬುದ್ಧಿ ಹೇಳ್ತಕ್ಕಂಥ ಜಾಗಗಳಿದ್ದೀರಿ ನೀವು. ರಾಜ್ಯದ ಅಧ್ಯಕ್ಷ BY ವಿಜಯೇಂದ್ರ ಅವರಿಗೆ, ಶರಣು ಸಲಗರ್ ಅವರಿಗೆ ಎಲ್ಲರಿಗೂ
ಬುದ್ಧಿ ಹೇಳ್ತಕ್ಕಂಥ ಸ್ಥಾನದಲ್ಲಿ ತಾವಿದ್ದೀರಿ. ಹಾಗಾಗಿ ಮತ್ತೆ ನಿಮಗೆ ವಿನಂತಿಯನ್ನ ಮಾಡ್ತೇನೆ, ಪಕ್ಷಕ್ಕೆ ಮುಜುಗರ ತರ್ತಕ್ಕಂಥ ಕೆಲಸ ಆಗಲಿ, ರಾಜ್ಯದ ಅಧ್ಯಕ್ಷರಿಗೆ BS ಯಡಿಯೂರಪ್ಪ ಅವರಿಗೆ ಮುಜುಗರ ತರ್ತಕ್ಕಂಥ ಹೇಳಿಕೆಗಳು, ನಿಮ್ಮ ವರ್ತನೆಗಳ ಬದಲಾಗಲಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನು ಮಾಡ್ತೇನೆ. ಧನ್ಯವಾದಗಳು.